ಸ್ನೇಹಿತರೆ, ಸಿನಿಮಾ ಮತ್ತು ರಾಜಕೀಯ ಒಂದೇ ನಾಣ್ಯದ ಎರಡು ಮುಖಗಳು. ಇದಕ್ಕೆ ಕೈಗನ್ನಡಿ ಎಂಬಂತೆ ಚಿತ್ರರಂಗದ ಹಲವು ತಾರೆಯರು ರಾಜಕೀಯ ಅಖಾಡಕ್ಕೆ ಧುಮುಕಿದ್ದಾರೆ ಮತ್ತು ಕೆಲವರು ಬಣ್ಣದ ಲೋಕದ ಬೆಡಗಿಯರ ಅಂದ ಚಂದಕ್ಕೆ ಮನಸೋತು ಮದುವೆಯಾಗಿದ್ದಾರೆ. ಸದ್ಯ ಈ ಸಾಲಿಗೆ ಟಗರು ಚೆಲುವೆ ತ್ರಿವೇಣಿ ಕೂಡ ಸೇರಿಕೊಂಡಿದ್ದಾರೆ ಎನ್ನುವುದೇ ಈ ಕ್ಷಣದ ಬ್ರೇಕಿಂಗ್. ಹೌದು, ತ್ರಿವೇಣಿ ರಾವ್ ಆಗಲೇ ಹೇಳಿದಂತೆ ಟಗರು ಚೆಲುವೆ ಈ ಚಿತ್ರದಲ್ಲಿ ಕಾನ್ಸ್ಟೇಬಲ್ ಸರೋಜಾ ಪಾತ್ರವನ್ನ ಮಾಡುವ ಮೂಲಕ ಬೆಳಗಿನ ಪ್ರದರ್ಶನ ಮುಗಿದು ಮ್ಯಾಟ್ನಿ ಶೋ ಆರಂಭವಾಗುವ ಹೊತ್ತಿಗೆ ಕರುನಾಡಿನಲ್ಲಿ ಮನೆ ಮಾತಾದರು ಇವರು. ಟಗರು ಬಂದ ನಂತರ ಇವರ ಜನಪ್ರಿಯತೆ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಟಗರುದಲ್ಲಿನ ಚಿಟ್ಟೆ ಅಂಕಲ್ ಪಾತ್ರವನ್ನ ದ್ವೇಷಿಸಿದರು ಡಾಲಿ ಸುಮ್ಮನೆ ಇರ್ತಾನೆ, ಆದರೆ ಕಾನ್ಸ್ಟೇಬಲ್ ಸರೋಜಗೆ ಏನಾದರೂ ಹೇಳಿದ್ರೆ ಡಾಲಿ ಲಾಂಗ್ ಹಿಡಿದು ಬರ್ತಾರೆ ಎಂದೆಲ್ಲ ಜನ ಇವರನ್ನ ಕೊಂಡಾಡಿದ್ರು. ಇನ್ನು ವಿಶೇಷ ಅಂದರೆ ಇವರನ್ನ ಮದುವೆಯಾದ ವ್ಯಕ್ತಿ ಸಾಮಾನ್ಯದವರಲ್ಲ, ಬದಲಿಗೆ ತ್ರಿಪುರಾದ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಬಿಜೆಪಿ ಸಂಸದ. ಇವರ ಹೆಸರು ಬಿಪ್ಲನ್ ಕುಮಾರ್ ದೇವ್. ಮಾಧ್ಯಮಗಳ ವರದಿಯ ಪ್ರಕಾರ ಜೂನ್ 19ರಂದು ಬಿಪ್ಲನ್ ದೇವ್ ಮತ್ತು ತ್ರಿವೇಣಿ ರಾವ್ ಸರಳವಾಗಿ ಮದುವೆಯ ಬಂಧನಕ್ಕೊಳಗಾಗಿದ್ದಾರೆ. ತುಂಬಾನೇ ರಹಸ್ಯವಾಗಿ ನಡೆದ ಈ ಮದುವೆಯಲ್ಲಿ ಕೇವಲ ಇವರ ಆಪ್ತರು ಮಾತ್ರ ಭಾಗಿಯಾಗಿದ್ದರು ಎನ್ನಲಾಗಿದೆ. ಜೂನ್ 24ರಂದು ಅಗರ್ತಲಾದ ಪಂಚತಾರಾ ಹೋಟೆಲ್ನಲ್ಲಿ ಅದ್ದೂರಿ ಆರತಕ್ಷತೆ ಕಾರ್ಯಕ್ರಮ ನಡೆಯಲಿದ್ದು ಬಿಜೆಪಿಯ ಹಿರಿಯ ನಾಯಕರು, ಸಚಿವರು ಮತ್ತು ಬಾಲಿವುಡ್ನ ಹಲವು ತಾರೆಯರು ಬಂದು ನಮ್ಮ ಜೋಡಿಗೆ ಶುಭ ಕೋರಲಿದ್ದಾರೆ. ಸ್ನೇಹಿತರೆ, ಈ ರೀತಿ ಸಿನಿಮಾ ನಟಿಯರು ರಾಜಕೀಯದವರನ್ನ ಮದುವೆಯಾಗೋದ್ರ ಬಗ್ಗೆ ನಿಮಗೆ ಅನಿಸಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.